ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತಿನ ನನ್ನ ವ್ಲಾಗಲ್ಲಿ ನಮ್ಮ ಮನೆಯವರು ಏನೋ ಆರ್ಡ್ರು ಮಾಡಿದ್ದಾರೆ, ನನಗೆ ಗೊತ್ತಿಲ್ಲದಂಗೆ ಏನು ಅಂತ ಓಪನ್ ಮಾಡಿ ನೋಡೋ ತನಕ ನನಗೆ ಕ್ಯೂರಿಯಾಸಿಟಿ ಇಲ್ಲ. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ಏನು ಅಂತ 2 ಪಾರ್ಸಲ್ಲು. ಸೊ ನೋಡೋಣ ಬನ್ನಿ ಏನಿದೆ 2 ಅಂತ ಹೇಳಿಬಿಟ್ಟು. ಸೊ ಈ ವ್ಲಾಗಲ್ಲಿ ಯಾವುದೇ ಆಡಿಯೋ ಇಶ್ಯೂ ಇರಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ನಾನು ಹೊಸ ಮೈಕಲ್ಲಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಸೊ ಓಪನ್ ಮಾಡೋಣ, ತೋರಿಸೋಣ ನಿಮಗೂ ಏನು ಎತ್ತ ಅಂತ. ಸೊ ನಮ್ಮ ಮನೆಯವರು ನಾನೇನಾದರೂ ಆರ್ಡ್ರ್ ಮಾಡ್ಕೊಂಬಿಟ್ರೆ ಏನು ಆರ್ಡ್ರ್ ಮಾಡ್ಕೊತೀಯ ಅಂತಾರೆ. ಇವರು ನನಗೆ ಗೊತ್ತಿದ್ದಂಗೆ ಸುಮ್ಮನೆ ಆರ್ಡ್ರ್ ಮಾಡ್ತಾನೆ ಇರ್ತಾರೆ. ಏನು ಸುಮ್ಮನೆ ಕುತ್ಕೊಂಡಿರೋದಮ್ಮ. ಸೊ ಏನು ಆರ್ಡ್ರ್ ಮಾಡಿ ಕಾರ್ ಡ್ಯಾಶ್ ಬೋರ್ಡಾ? ಸೊ ಓಪನ್ ಮಾಡೋಣ ಗೈಸ್, ಏನು ಅಂತ ಇದು. ಚಂದ ಗೆಸ್ ಮಾಡೋ ಏನಂತ ಚಂದ? ಅಬ್ಬಾ ಅಬ್ಬಾ, ಹೆಂಗೋ ಓಪನ್ ಮಾಡೋದಿದು? ಇಲ್ಲೇ ಐತೆ, ನನಗೆ ನೋಡೇ ಇಲ್ಲ ಚಂದು. ನೀನು ಯಾರು ಹೇಳು? ಅಯ್ಯೋ ಹಿಂಗಾ ಓಪನ್ ಮಾಡೋಕ್ಕೆ. ವಾವ್, ಗಣಪತಿ ಗೈಸ್, ಗಣೇಶ, ಮನೆ ಗಣೇಶ ಬಂದಿದೆ, ಚೆನ್ನಾಗಿದೆ. ಕಾರಿಗೆ ಗೊತ್ತು ನಮ್ಮ ಮನೆಯವರು ಮನೆಗೆ ಏನು ತಂದಿದ್ದಾರೋ ಪರವಾಗಿಲ್ಲ, ಕಾರಿಗೆ ಮಾತ್ರ ಡೆಕೋರೇಷನ್ ಏನು ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಚೆನ್ನಾಗಿದೆ. ನೋಡೋಣ, ತೋರಿಸ್ತೀನಿ ನಿಮಗೂ. ಸೊ ಗಣಪತಿ ತುಂಬ ಚೆನ್ನಾಗಿದೆ. ಸೊ ಕಾಣಿಸ್ತಿದ್ಯಾ? ಝೂಮ್ ಮಾಡಿಯಾ ಪಾಪು? ತೋರಿಸು ನೋಡಮ್ಮ. ಕಲರ್ ಬಂದು ಮ್ಯಾಟ್ ಫಿನಿಶಿಂಗ್ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್. ನಮ್ಮದು ಹಳೆ ಕಾರಿಗೂ ಹಾಕಿದ್ವಿ, ಬಟ್ ಅದು ಸಿಲ್ವರ್ ಕೊಟ್ಟಿತ್ತಲ್ಲ, ಸಿಲ್ವರ್ ವಿತ್ ಬ್ಲ್ಯಾಕಲ್ಲಿ. ಬಟ್ ಇದು ಮ್ಯಾಟ್ ಫಿನಿಶಿಂಗ್ ಚೆನ್ನಾಗಿದೆ. ಸೊ ಬ್ರಾಸ್ ಮೆಟೀರಿಯಲ್. ಏನು ಮೆಟೀರಿಯಲ್? ಬ್ರಾಸು. ಬ್ರಾಸ್ ಅಂದರೆ ಮೆಟೀರಿಯಲ್, ಮೆಟಲ್. ಓಕೆ, ಚೆನ್ನಾಗಿದೆಯಾ? ಸೊ ನೀನು ನೋಡಿದ್ಕೂ ಬಂದಿರೋದಕ್ಕೂ ಚೆನ್ನಾಗಿದೆ, ಬಟ್ ಅಂತ ಲುಕ್ಕು ನೋಡ್ಬೇಕಾದ್ರೆ ಇದ್ದಿದ್ದು ಬಂದಮೇಲೆ ಇದ್ದಿಲ್ಲಲ್ಲ. ನೋಡ್ಬೇಕಾದ್ರೆ ನೋಡಿದ್ನಲ್ಲ ಆ ಥರ ಇಲ್ಲ, ಕಾಣಿಸ್ತಾ ಇಲ್ಲ. ಅಂದರೆ ಅಷ್ಟು ಲುಕ್ ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ, ಬಟ್ ಅಂತ ನಾನು ಇದ್ರಲ್ಲಿ ನೋಡಿದ್ನಲ್ಲ ಆನ್ಲೈನಲ್ಲಿ ಆ ಲುಕ್ ಕಾಣಿಸ್ತಿಲ್ಲ. ಅದಕ್ಕೆ ಹೇಳೋದು ಅಲ್ಲೇ ಹೋಗಿ ತಗೋಬೇಕು. ನಾವು ಅದಕ್ಕೆ ಇಲ್ಲಿ ಹೋಗಿ ತಗೋಣ ಅಂದ್ಕೊಂಡೆ ಲಾಸ್ಟ್ ಟೈಮ್ ತಗೊಂಡಂಗೆ. ಓಕೆ, ಬಟ್ ಡಿಫ್ರೆಂಟ್ ಆಗಿದೆ ಅಲ್ಲ? ಬಟ್ ಡಿಫ್ರೆಂಟ್ ಆಗಿದೆ. ಸೊ ಇದು ಬಂದು ವೆಬ್ಸೈಟ್ ಯಾವುದು ಇದು ಬುಕ್ ಮಾಡಿರೋದಮ್ಮ ನೀನು? ಸಿಲಾಯಿ ಅಂತ. ಇದು ಸಿಲಾಯಿ ಅಂತ ಹೇಳಿಬಿಟ್ಟು. ನಿಜ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲಿಂಕ್ನ ನಾನು ಫಾರ್ವರ್ಡ್ ಮಾಡ್ತೀನಿ. ಸೊ ಇನ್ನೊಂದೇನು ಅಂತ ನೋಡೋಣ. ಇನ್ನೊಂದು ಆಲ್ರೆಡಿ ಓಪನ್ ಮಾಡಿದ್ದೀವಿ ಅರ್ಧಂಬರ್ಧ ನಾನು, ಆದರೆ ಒಳಗಡೆ ಏನಿದೆ ಅಂತ ತೆಗ್ದಿಲ್ಲ ಅಷ್ಟೇ. ಸೊ ಇಷ್ಟು ಓಪನ್ ಮಾಡಿದೆ, ಬಟ್ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡಿಲ್ಲ. ನೋಡೋಣ ಇನ್ನೊಂದು. ಬಾಕ್ಸ್ ಸೈಜಿಗೂ ಅದು ನೋಡು, ಏನು ಸೈಜ್ ಕೊಟ್ಟು ಒಂದು ಪ್ಯಾಕಿಂಗ್ ಸೈಜಿಗೂ ಅದು ಇರೋದಿಷ್ಟೇ. ಪ್ಯಾಕಿಂಗ್ ಸೈಜ್ ನೋಡಿ ಎಷ್ಟು ಸೇಫ್ಟಿ. ಅದು ಸೇಫ್ಟಿ ಮುಖ್ಯ ಗೈಸ್. ಏನೋ ಇದು? ಹಾಂ, ಕಾಸ್ಟ್ಲಿ ಏನಂತ ಗೊತ್ತಿಲ್ಲ, ಆದರೆ ಇದ್ಯಾವುದು ಬೇರೆ ವೆಬ್ಸೈಟ್ ಅಲ್ಲೇನಮ್ಮ? ಅದು ಬೇರೆ, ಇದು ಬೇರೆ. ಇದು ಯಾವುದಮ್ಮ ಇದು? ನೋಡಲ್ಲ ಐತಲ್ಲ, ನೆಸ್ಟಸಿಯಾ. ಓಕೆ, ಓಪನ್ ಮಾಡೋಣ ತಿರ್ಗಿ ಗೈಸ್ ಯಾವುದಂತ. ಇದು ಕೂಡ ದೇವ್ರೆ. ಸೊ ಆನೆ, ಅದಕ್ಕೆ ವಾವ್, ಆನೆ ಚೆನ್ನಾಗಿದೆ. ಹಾಂ, ಇದು ಈ ಕಡೆ ಈ ಥರ ಇಟ್ಟು ಮಧ್ಯದಲ್ಲಿ ಗಣಪತಿ ಮುಂದಕ್ಕೆ ಈ ಥರ ತಡಿ ಹೆಂಗಮ್ಮ. ಸೊ ಕಾರಿಗೆ ಇವಾಗ ಇಡ್ತೀವಿ. ಸೊ ನಾವು ಆ್ಯಕ್ಚುಲಿ ಕಾರು ಬಂದಾಗಿಂದ ನಾವು ಗಣಪತಿ ಇಡೋಕ್ಕೆ ಆಗಿಲ್ಲ ಬೇಗ. ಸೊ ನೋಡಿ, ಹಂಗೆ ಒಂದು ಫೋಟೋ ತೆಗಿಯಪ್ಪ ಫಸ್ಟ್. ನಾನು ತಕ್ಕೊತೀನಿ ಬಿಡು ಫೋಟೋ, ನೀನು ವೀಡಿಯೋ ಮಾಡಿ. ಸೊ ಫೈನಲಿ ಹೀಗಿದೆ ನಮ್ಮ ಕಾರಿಗೆ. ಇದೇ ಥರನೇ ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ.
ನೋಡಿಲಿ ಅಲ್ಲೇನೋ ಚಂದು. ಹಾಂ, ಇದೇ ಬೇರೆ ಮೆಟೀರಿಯಲ್, ಅದೇ ಬೇರೆ ಮೆಟೀರಿಯಲ್ಲು. ಅದು ಬೇರೆ, ಇದು ಬೇರೆ, ವೆಬ್ಸೈಟ್ ಬೇರೆ. ಅದು ಬ್ರಾಸ್ ಕಂಪ್ಲೀಟ್. ಇದು ವೆಯ್ಟ್ ಇರುತ್ತೆ ನೋಡು. ಆನೆ ಕಂಪ್ಲೀಟ್ ವೆಯ್ಟ್ ಇದೆ ನೋಡು. ಆನೆ ವೆಯ್ಟ್ ಇದೆ, ಆನೆ ವೆಯ್ಟ್ ಇದೆ. ಅದು ಕಂಪ್ಲೀಟ್ ಮೆಟಲ್ಲು. ಇದು ಚೆನ್ನಾಗಿದೆ. ಮೆಟಲ್ಲು ಆಯ್ತಾ? ಇದು ಬ್ರಾಸ್ ಚೆನ್ನಾಗಿದೆ ಅಲ್ಲ, ಇದು ಚೆನ್ನಾಗಿದೆ. ಸೊ 2 ಇಂಚಿಂದು ಸ್ವಲ್ಪ ಕಾರಿಗೆ ಹಾಕಣ್ವಾ? ಹಾಂ, ಅದು ವೈಟ್ ಜಾಸ್ತಿ ಆಯಿತು, ವೆಯ್ಟ್ ಕಡಿಮೆ ಆಯಿತು ಅಷ್ಟೇ. ಏನು ನಿನಗೆ ಇಷ್ಟ ಆಯ್ತಾ ಇದು? ಮತ್ತೆ ಯಾಕೋ ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಂದರೆ ಹಾಕೋದೇ ಇಲ್ಲ. ಓ ಯಪ್ಪ, ಮನೆಗೆ ಏನು ನೋಡ್ತಾರೋ ಗೊತ್ತಿಲ್ಲ, ಕಾರಿಗೆ ಮಾತ್ರ ನೋಡಿ ಕಟ್ಟಾಗೈತೆ. ಚೆನ್ನಾಗಿದೆ ಕಣಮ್ಮ. ಏನು ಹೇಳು? ಆನೆ ಸೈಜ್ಗೂ ಗಣಪತಿ ಸೈಜ್ಗೂ ಡಿಫ್ರೆಂಟ್ ಆಗೋಯ್ತಲ್ಲ. ನಮ್ಮ ಹಳೆ ಕಾರಲ್ಲಿ ಕಟ್ಟಾಗೈತೆ, ಬಟ್ ಚೆನ್ನಾಗಿದೆ ಕಣಮ್ಮ. ಹಳೆ ಕಾರು ತುಂಬ ಚೆನ್ನಾಗಿತ್ತು. ಅದು ನಾನು GRT ತೊಗೊಂಬಂದಿದ್ದು ಹಳೆ ಕಾರ್ಗೆ. ನಾವು ಅದು ಸಿಲ್ವರ್ದಲ್ಲೇ ನಮ್ಮ ಹಂಗೆ ಐತಲ್ಲ ನಮ್ದು ಹಳೆ ಕಾರಲ್ಲ ಅದು. ಹಳೆ ಕಾರಲ್ಲ, ಆಲ್ಟ್ರೋಸಿಗೆ ಹಾಕಿದ್ದು. ಊರಲ್ಲಿ ಐತಲ್ಲ ಅದು. ಸೂಪರ್ ಆಗಿದೆ ನೋಡು. ತುಂಬ ಚೆನ್ನಾಗಿದೆ ಕಣಮ್ಮ ಲುಕ್ಕು. ನೋಡಿಲಿ, ನಿನಗೆ ಅನಿಸ್ತಾ ಇಲ್ವಾ ಈಗ? ಅಷ್ಟಿಲ್ಲ, ಇದು ಕರೆಕ್ಟಾಗಿದೆ. ಗಣಪತಿ ಫಿನಿಶಿಂಗು ಕ್ವಾಲಿಟಿ ಇಷ್ಟ ಆಗಿಲ್ಲ ನನಗೆ. ಏನು ರಿಟರ್ನ್ ಮಾಡ್ತೀಯಾ? ಚೆನ್ನಾಗಿತ್ತು ಕಣಮ್ಮ, ಇದೇ ಹಾಕನ. ಇನ್ನೊಂದು ಕಲರ್, ನೀನು ಡಲ್ ಕಲರ್ ಕೇಳಿದ್ರೆ ಡಲ್ ಕಲರ್ ತರಿಸ್ತೆ. ಓ, ಇನ್ನೊಂದು ಕಲರ್ ಮೋಸ್ಟ್ಲಿ ಇದಕ್ಕೆ ಮ್ಯಾಚ್ ಆಗುತ್ತಾ? ಗೋಲ್ಡ್ ಕಲರ್. ನೀನು ಗೋಲ್ಡ್ ಕಲರ್ ಬರುತ್ತಲ್ಲ, ಕಂಪ್ಲೀಟ್ ಗೋಲ್ಡ್ ಕಲರ್. ಅದು ಅಂದರೆ ಈ ಅಟ್ಲೀಸ್ಟ್ ಇದು ಮ್ಯಾಚ್ ಆಗ್ತೈತೆ. ಇದರಲ್ಲಿ ಎರಡೇ ಕಲರ್ ಇದೆ, ಈ ಥರ ಕಲರ್ ಬರಲ್ಲ. ಇದು ಬ್ರಾಸ್ ಮೆಟಲ್. ಇದು ಮೆಟಲ್ ಅಲ್ಲ, ಇದು ಬ್ರಾಸ್ ಮೆಟಲ್. ಇದು ಕಂಪ್ಲೀಟ್ ಇದು ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯಿತು. ಮೆಟಲ್, ಇದು ಮೆಟಲ್. ಇದರಲ್ಲಿ ಇನ್ನೊಂದಿತ್ತು, ಇದರಲ್ಲಿ ಪ್ರೈಸ್ ಕಡಿಮೆ. ಅದು ಇದರಲ್ಲಿ ಸೇಮ್ ಇದೇ ಆನೆ ಇನ್ನೊಂದು ವೆಬ್ಸೈಟಲ್ಲಿ ನೋಡಿದೆ, ಅದು ಮೆಟಲ್ಲೇ. ಅದು ಇದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ. ನೆಸ್ಟಾಸಿಯಾ ಅಂತ, ಇದು ನೋಡು ಚೆನ್ನಾಗೈತೆ. ನೆಸ್ಟಾಸಿಯಾ. ಸೊ ಇದು ನಾವೇನು ಆನೆ ಬುಕ್ ಮಾಡಿದ್ದೀವಲ್ಲ, ಅದು ವೆಬ್ಸೈಟು ಚೆನ್ನಾಗೈತಲ್ಲ. ಚೆನ್ನಾಗಿದೆ. ನನಗೆ ನಿಜ ಇಷ್ಟ ಆಯಿತು ಎರಡೂ. ನಮ್ಮ ಮನೆಯವ್ರಿಗೆ ಯಾಕೋ ಗಣೇಶ ಇಷ್ಟ ಆಗ್ತಾಯಿಲ್ಲಂತೆ. ಕಲರ್ ಕಾಂಬಿನೇಷನ್ನು ನೋಡೋಣ. ಏನು ಹೇಳಪ್ಪ, ಗಿಣ್ ತಿಂತೀಯಾ? ಹಾಂ, ಆ್ಯಕ್ಚುಲಿ ನಮ್ಮ ಮನೆಯವರು ಅದು ನೋಡೋ ತನಕ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವರಿಗೆ, ನೋಡಲಿ. ಸೊ ಗ್ಯಾಪಲ್ಲಿ ಗಿಣ್ಣ ತಿನ್ನೋಣ. ಏನಂತಾರೆ ನಿಮ್ಗೆ ಗೊತ್ತಿಲ್ಲ. ಇದು ಬಂದು ಮೊದಲನೇ ದಿನ ಹಸು ಕರು ಹಾಕುತ್ತಲ್ಲ, ಆ ಹಾಲಲ್ಲಿ ಮಾಡೋದು ಗಿಣ್ಣು. ಸೊ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದಾರೆ ಊರಿಂದ. ತಿನ್ನೋಣ, ಟೇಸ್ಟ್ ಮಾಡೋಣ. ನಿಮಗೂ ಇಷ್ಟ ಆದರೆ ಸಿಗುತ್ತೆ. ಇದು ತಿಂತಾನೆ ಚಂದು. ಎಲ್ಲಿ ತಿಂತೀಯೋ? ಹಾಂ, ಇದು ತಿಂತೀನಿ. ಎಲ್ಲ ಸಿಗುತ್ತೆ ಅಂದಲ್ಲ, ಎಲ್ಲಿ? ಉಪನಗರಕ್ಕೆ ಹೋಗಿ ಅಲ್ಲಿ ಸಿಗುತ್ತೆ. ಒಂದು ಪೀಸ್ 50 ರೂಪೀಸ್. ಮಸ್ತಾಗಿರುತ್ತೆ. ತಿನ್ನಿ, ಚೆನ್ನಾಗಿದ್ರೆ ಶೇರ್ ಕಮೆಂಟ್ ಮಾಡಿ. ಟೇಸ್ಟ್ ಮಾಡೋಣ. ನನಗಂತೂ ತುಂಬ ಇಷ್ಟ. ಯಾಕಂದ್ರೆ ಇದರಲ್ಲಿ ಈ ಹಾಲಲ್ಲಿ ಮಂಡಕ್ಕಿಲೂ ಮಾಡ್ತಾರೆ ಈ ರೆಸಿಪಿ. ಮಂಡಕ್ಕಿ ಮತ್ತೆ ಅನ್ನದಲ್ಲೂ ಮಾಡ್ತಾರೆ. ಈ ತರ ಬರಲ್ಲ ಅದು. ಹಾಂ, ಇದು ಬಂದು ಕೇಕ್ ಥರ ಕಾಣುತ್ತಿದ್ದು. ಬರುತ್ತೆ ಗಾಯ್ಸ್ ಅದು. ಹಾಂ, ಬೆಲ್ಲನ ಥರ ಮಂಡಕ್ಕಿ, ಅವಲಕ್ಕಿ ಎಲ್ಲದರಲ್ಲೂ ಮಾಡ್ತಾರೆ. ಬಟ್ ಇದು ನನಗೆ ತುಂಬಾ ಫೇವ್ರೇಟು. ಇದು ಫಸ್ಟ್ ದಿನದ ಹಾಲಿಂದ ಮಾಡಿರೋದು ಗಾಯ್ಸ್. ಗಿಣ್ ಮಾಡ್ತಾರಲ್ವಾ, ಅದನ್ನ ಮಾಮೂಲಿ ಒಂದು 3-4 ದಿನ ಆದ್ಮೇಲೆ ಬರುತ್ತಲ್ಲ ಹಾಲು, ಅದ್ರಲ್ಲಿ ಮಾಡ್ತಾರೆ. ಅದನ್ನಾದ್ರೆ ಮಂಡಕ್ಕಿ, ಅಕ್ಕಿ, ಅವಲಕ್ಕಿ ಎಲ್ಲ ಹಾಕಿ ಮಾಡ್ತಾರೆ. ನಾನೇನು ಇದ್ರಲ್ಲಿ ಹೇಳಿದ್ನಪ್ಪ. ಸೊ ನಾನು ಅದೇ ಹೇಳಿದ್ದು. ಬಟ್ ಫಸ್ಟ್ನೇ ಹೇಳಿದ್ನಲ್ಲ ಹಾಲಲ್ಲಿ ಮಾಡೋದು, ಇದು ನನಗೆ ತುಂಬ ಇಷ್ಟ. ಸೊ ಯಾವಾಗ ಹಾಕಿದ್ರು ಕೊಟ್ಟು ಕಳಿಸ್ತಾರೆ ನಮ್ಮ ಅತ್ತೆ, ನನಗಿಷ್ಟ ಅಂತಾನೆ. ಇದು ಫಸ್ಟ್ನೇ ಹಾಲಲ್ಲೇ ಮಾಡಬೇಕು ಅಂತ ಏನಿಲ್ಲ ಗೈಸ್. ಬೇಕಾದ್ರೆ ಮಾಮೂಲಿ ಹಾಲು ತಗೊಂಡ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಹಾಕಿದ್ರೂ ರೆಡಿ ಆಗುತ್ತೆ. ಹಾಗೆಲ್ಲ ಇದ್ರೆ ಎಲ್ಲ ಮಾಡ್ಲಾ ನಾನು ಆಗುತ್ತೆ. ಈಗ ರಸಗುಲ್ಲ ಎಲ್ಲ ಮಾಡೋದು ಹೆಂಗೆ? ಅಲ್ವಾ? ಫೈನಲಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿದೆ. ಕಾರಿಗೆ ಫಿಕ್ಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಓಕೆನೇನಮ್ಮ? ನಿನಗೆ ಓಕೆ ಆದರೆ ಓಕೆ. ಸುಮ್ಮನೆ ಅರ್ಧಂಬರ್ಧ ಮನಸ್ಸಲ್ಲಿ ಇದು ಮಾಡಬೇಡ, ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಡ. ಬನ್ನಿ ಗೈಸ್, ಹೇಗೆ ಕಾಣಿಸುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ಪಾಪು. ಹಾಕಿ ಇಟ್ಟಿದ್ಯಾಗಲೇ ಇಟ್ಟೇ ಬಿಟ್ಟಿದ್ದಾರೆ. ನೋಡೋಣ, ಕಾಣಿಸ್ತಿತ್ತಾ ಪಾಪು? ಲೈಟ್ ಹಾಕಮ್ಮ. ಇಷ್ಟ ಲೈಟು. ಸೊ ಹೇಗೆ ಕಾಣಿಸ್ತಿದೆ? ಸೊ ಅಲ್ಲಿ ಫಿಟ್ ಮಾಡಿಬಿಟ್ಯಾ? ಇಲ್ಲ, ಜಸ್ಟ್ ನೋಡ್ತಾ ಇರೋದು ಹಾಗೆ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲ ಅಂದರೆ ಹಿಂಗಿದ್ರೆ ಓಕೆನಾ? ಸ್ಟ್ರೈಟ್ ಬೇಡ ಕಣಮ್ಮ.
ನಾವು ಹಳೆ ಕಾರಿಗೆ ಇಟ್ಟಿದ್ವಲ್ಲ ಅಲ್ಟ್ರೋಸಿಗೆ ಎಲ್ಲ ಒಂದೇ ಸೈಜ್ ಇತ್ತು, ಅದಕ್ಕೆ ಇದು ಒಂದೇ ಸೈಜ್ ಇಲ್ಲ, ಅದಕ್ಕೆ ಇದೊಂದೇ ಆನೆ ಮತ್ತು ಗಣಪತಿ ಬೇರೆ ಬೇರೆ ಸೈಜ್ ಹಿಂಗಿಟ್ರೆ ಒಳ್ಳೆಯಲ್ಲ. ಚೆನ್ನಾಗಿ ಕಾಣಿಸ್ತಿದೆ ಗೈಸ್, ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂದರೆ. ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ, ಇಲ್ಲಿ ನೋಡು. ನೋಡು, ನೋಡ್ದಾ? ಸೈಜಲ್ಲಿ ನನಗೇನೋ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಮನೆಯವ್ರಿಗೆ ಯಾಕೋ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಗೈಸ್. ಇದರಲ್ಲೇ ಗಮ್ ಕೊಟ್ಟಿದ್ದಾರಲ್ಲ, ಹಂಗೆ ಫಿಕ್ಸ್. ಮತ್ತು ನೀನೇನೋ ತೊಗೊಂಬಂದೆ ಟೇಪು. ಸೊ ಗಣಪತಿ ಕೂರಿಸ್ತಿದ್ದೀವಿ ನಮ್ಮ ಹೊಸ ಕಾರಿಗೆ. ಆಯ್ತಾ? ಹಾಂ, ಹಂಗೆ ಇರೋಣ. ಅದಕ್ಕೆ ಹೆಂಗೆ ಅನ್ಸೋದು? ಹೊಸ ಕಾರಿಗೆ ಹೊಸ ಗಣಪತಿನ ಅಂಟಿಸ್ತಾ ಇದೀವಿ ನೋಡಿ ಗೈಸ್, ನಾನು ಏನು ಮಾತಾಡ್ತಿರೋ ತಪ್ಪನ್ನ ಕಂಡುಹಿಡಿತಾನೆ. ಸೊ ಕ್ಲಾಪ್ಸ್ ಮಾಡ್ರು. ಕರೆಕ್ಟಾಗಿರುತ್ತೆ. ದೊಡ್ಡ ಕರೆಕ್ಟಾಗಿದೆ, ಕಾಲಿಗೆ ಇದೆ ಕರೆಕ್ಟ್. ಕಾರ್ ದೊಡ್ಡದೋಗ್ಬಿಟ್ಟು ಆನೆ ದೊಡ್ಡದಾಗಲ್ಲ, ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರೋದು ಆನೆ. ಅದನ್ನೇ ನಾನು ಹೇಳಿದ್ದು, ನೀನು ಓಕೆ ಅಲ್ಲ. 3 ಇಂಚಿದಿತ್ತು ಆನೆ, ನಾನು ಒಪ್ಕೊಂಡಿಲ್ಲ. ಚೆನ್ನಾಗಿದೆ ಬಿಡು ಇದೆ. ಸೊ ಹೇಗಿದೆ ಕಮೆಂಟ್ ಮಾಡಿ. ಏನಾರ ಬರುತ್ತಾ ಚಂದ? ಡೈಮಂಡ್ ತರ ಒಂದು ಹಾರ ಬರುತ್ತೆ, ನೀನು ಇನ್ನೊಂದು ಹೇಳ್ಕೊಡೋ, ಈಗ ಮಾಡ್ತಾರ ಸಾಲದು ಅಂತ. ಸ್ವಲ್ಪ ಆನೆ ದೊಡ್ಡದಿರ್ಬೇಕಿತ್ತು ಅನ್ಸುತ್ತೆ. ಹುಡುಕ್ತಾ ಇದೀವಿ ಮೌರ್ಯ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮನೇಲಿ ನಾವೇ ವಿಡಿಯೋದಲ್ಲಿ. ಯಪ್ಪ, ಏನು ಮಾಡ್ತಿದ್ಯಾ ಇಲ್ಲಿ? ಸೊ ಗೈಸ್ ಕಮೆಂಟ್ ಮಾಡಿ ನೋಡಿ, ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವ್ರ ಅಜ್ಜಿಗೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಬಂದ ಇಲ್ಲಿ. ಸೊ ಮೆತ್ತಗೆ ಮಾತಾಡೋದು 2 ನಿಮಿಷ ಮಾತಾಡ್ಬಿಡ್ತಾನೆ, ಕಟ್ ಮಾಡಿಬಿಟ್ಟು ಫೋನ್ ಹಿಡ್ಕೊಂಡು ನೋಡಿ ಹಿಂಗಿದೆ. ಇಷ್ಟು ತನಕ ಇಲ್ಲ. ಏ ಪಾಪ ಆಫ್ ಮಾಡು, ಹಾಯ್ ಮಾಡು ಯೂಟ್ಯೂಬ್ ವ್ಲಾಗ್ಗೆ. ಏನು ಮಾಡ್ತೀವಿ ಇಷ್ಟಕ್ಕ? ಫೋನ್ ನೋಡ್ತಿದ್ದ ಕಳ್ಳ. ಮತ್ತೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಬಂದೆ, ಮಾಡಿದ್ದ. ಸೊ ನಿಮ್ಮ ಮನೇಲೂ ಈ ಥರ ಇದ್ರೆ ಮಕ್ಕಳು ಮೆತ್ತಗೆ ಹೋಗಿ ಕಳ್ಳರ ಥರ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ನೋಡೋದು. ನನ್ನ ಮೈಕ್ ಹೋಗ್ಬಿಡ್ತು ಗೈಸ್. ಸೊ ಇವನ್ನ ಎತ್ಕೊಂಡು ಮೈಕೆ ಬಿದ್ದೋಗ್ಬಿಡ್ತು. ಏನಿಲ್ಲ, ಏನಾದರೂ ಮೈ ಕಾಳಾದ್ರೆ ನಮ್ಮ ಮನೆಯವ್ರು ಕೊಡ್ಸಲ್ಲ. ಇನ್ನೊಂದು ಏನು ಮಾಡ್ತಿದ್ಯಾ? ಏನದು? ಅಪ್ಪ ಕೊಟ್ಟಿದ್ದ? ಏನು ಹೇಳಿ ಮಾಡು. ಅಲ್ಲಿ ಕೂತ್ಕೊ, ಇಲ್ಲಿ ಕೂತ್ಕೊಡ್ತೀಯಾ? ಏನದು? ಯಪ್ಪ, ಯೋಗ ಮಾಡೋದು ನೋಡಿ ಗೈಸನು. ಏನು ಹೇಳ್ಕೊಟ್ಟಿದ್ದಾರ ಸ್ಕೂಲಲ್ಲಿ? ಯೋಗನಾ? ಆಮೇಲೆ ಸೊ ಆ್ಯಕ್ಚುಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮೈಕ್ ಕೊಡಮ್ಮ. ಸೊ ಹೇಗೆ ನಾವು ಇವತ್ತು ಕಾರಲ್ಲಿ ನಮ್ಮ ಹೊಸ ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗ ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಟು ವ್ಲಾಗ್ಗೆ ಥ್ಯಾಂಕ್